ರಾಜಕೀಯದ ಆಟ ಯಾವತ್ತಿಗೂ ಒನ್ವೇ ಆಗಿರುವುದಿಲ್ಲ. ಸಿಂಹಾಸನ ಕದನ ಬೆಂಗಳೂರು ಡೆಲ್ಲಿ ರನ್ವೇ ನಡುವೆ ಪ್ರದಕ್ಷಿಣೆ ಹಾಕ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿ ಹೈಕಮಾಂಡ್ ದಾಳವನ್ನು ಉರುಳಿಸಿದ್ದಾರೆ. ಹೈಕಮಾಂಡ್ ಅವಕಾಶ ಕೊಟ್ರೆ ಇನ್ನೂ 2 ಬಜೆಟ್ ಮಂಡನೆ ಮಾಡ್ತೀನಿ, ಅಧಿಕಾರ ಬಿಡು ಅಂದ್ರೆ ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನೇರವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅತ್ತ ಬೆಳಗಾವಿ ಬ್ರದರ್ಸ್ ಬುಡದಲ್ಲಿ ಜಿಲ್ಲಾ ವಿಭಜನೆಯ ಬಾಂಬ್ ಇಟ್ಟ ಡಿಕೆಶಿ ಗುಮ್ಮ ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಹೈಕಮಾಂಡ್ ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿತೀನಿ. ಗಲ್ಫ್ ನೆತ್ತಿಯ ಮೇಲೆ ಸುಡು ಬೆಂಕಿಯ ಮೋಡ ಆವರಿಸಿದೆ. ಮಿಂಚಿನ ದಾಳಿಗಳು ಬಲಿಷ್ಠ ಕಬ್ಬಿಣದ ಕೋಟೆಗಳನ್ನೇ ಸೀಳಿ ಹಾಕ್ತಿವೆ. ಅದು ನೇರಾನೀರ ನಡೀತಾ ಇರುವ ಕತ್ತಲ ರಾತ್ರಿಯ ಕರಾಳ ಯುದ್ಧ. ಆದರೆ ರಾಜ್ಯದಲ್ಲಿ ಸಿಎಂ ಸಿಂಹಾಸನದ ಕದನ ಮುಗಿಲು ಸೃಷ್ಟಿಸಿಬಿಟ್ಟಿದೆ. ಬಜೆಟ್ ಮಂಡನೆ ಬೆನ್ನಲ್ಲೇ ಅಗೋಚರ ಆಟಕ್ಕೆ ಚಾಲನೆ ಸಿಕ್ಕಿದೆ. ಅಧಿವೇಶನ ಮುಗಿಯುತ್ತಲೇ ಮುಗಿಲೆತ್ತರಕ್ಕೆ ಭಿನ್ನಮತ ಭುಗಿಲೇಳೋ ಲಕ್ಷಣ ಕಾಣಿಸ್ತಾ ಇದೆ. ಪಟ್ಟದ ಕದನಕ್ಕೆ ನಿಂತ ಕನಕಪುರ ಬಂಡೆಗೆ ಬೇವು ಬೆಲ್ಲದ ಅಸ್ತ್ರ. ಸಂಕ್ರಾಂತಿಯೂ ಆಯ್ತು, ಯುಗಾದಿ ಬಂತು, ನೆರವೇರದ ಕನಸು. ಹೊಸ ಸಂವತ್ಸರದ ಯುಗಾದಿಗೆ ಪಟ್ಟ ಪಡೆಯುವ ಡಿಕೆಶಿ ಭವಿಷ್ಯ ಮತ್ತೆ ಹುಸಿಯಾಗಿದೆ. ಬಜೆಟ್ ಬೆನ್ನಲ್ಲೇ ನಾಯಕತ್ವ ವಿಚಾರ ಮುನ್ನೆಲೆಗೆ ಬಂದಿದ್ದು, ಸಿದ್ದರಾಮಯ್ಯ ಲೆಕ್ಕಪತ್ರ ಒಪ್ಪಿಸಿದ ಬೆನ್ನಲ್ಲೇ ಹೈಕಮಾಂಡ್ ಹೆಸರಿನ ದಾಳ ಉರುಳಿಸಿ ಜಾಣತನ ಮೆರೆದಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಬಜೆಟ್ ಮಂಡನೆ. ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟವರಿಗೆ ಸಿಎಂ ಸಂದೇಶ. ಅದೆಷ್ಟೇ ಕಣಕ್ಕಿದ್ರು ಕೆದಕಿದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ಡೆಲ್ಲಿ ಸಂದೇಶವೇ ಅಂತಿಮ ಅಂತ ನಿತ್ಯ ಪಠಿಸ್ತಿದ್ದಾರೆ. ನಿನ್ನೆ ಬಜೆಟ್ ಪ್ರೆಸ್ ಮೀಟ್ ಕೊನೆಗೂ ಅದೇ ಮಾತು ಆಡಿದ್ದ ಸಿಎಂ ಇವತ್ತು ಮೈಸೂರಿನಲ್ಲೂ ಅದೇ ಜಾಣತನ ಪ್ರದರ್ಶನ ಮಾಡಿದ್ರು. ಹೈಕಮಾಂಡ್ ಅವಕಾಶ ಕೊಟ್ರೆ ಇನ್ನೂ 2 ಬಜೆಟ್ ನಾನೇ ಮಂಡನೆ ಮಾಡ್ತೀನಿ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅಧಿಕಾರ ಬಿಡು ಅಂದ್ರೆ ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ನೇರವಾಗಿಯೇ ವಿರೋಧಿ ಪಡೆಗೆ ಮೆಸೇಜ್ ನೀಡಿದ್ದಾರೆ. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಿರಿ, ಇನ್ನೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ ಸರ್? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ. ಹೈಕಮಾಂಡ್ ಅವರು ಅವಕಾಶ ಕೊಟ್ರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ಈಗ ಯಾಕಂದ್ರೆ ಮತ್ತೆ ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿದಿ. ನಾಯಕತ್ವದಲ್ಲಿ ಗೊಂದಲದ ನಡುವೆ ಸಿಎಂ ಜಾಣ ನಡೆಯನ್ನ ಇಟ್ಟಿದ್ದಾರೆ. ಗೊಂದಲ ಸೃಷ್ಟಿಯಲ್ಲಿ ತಮ್ಮ ಪಾತ್ರವಿಲ್ಲ ಅಂತಿದ್ದಾರೆ. ಬಜೆಟ್ಗೂ ಮೊದಲೇ ಮಾತನಾಡುವಂತೆ ಡಿಕೆಶಿ ಪಟ್ಟು ಹಿಡಿದಿದ್ರೂ ಕೂಡ ಹೈಕಮಾಂಡ್ ಮಾತ್ರ ಡೋಂಟ್ ಕೇರ್ ನಡೆ ಅನುಸರಿಸ್ತಾ ಇದೆ. ಈ ವಿಶ್ವಾಸದಲ್ಲೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿಯೇ ಹೈಕಮಾಂಡ್ ಹೇಳೋವರೆಗೂ ಬಜೆಟ್ ಮಂಡನೆಯಂತ ಸಿಎಂ ಕಡ್ಡಿ ಮುರಿದಂತೆ ಹೇಳ್ತಿದ್ದು, ಅಧಿಕಾರ ಹಸ್ತಾಂತರ ಬಯಸಿದ್ದ ಡಿಕೆ ಟೀಮ್ಗೆ ಶಾಕ್ ನೀಡಿದ್ದಾರೆ. ಸಿದ್ದು ಕ್ಯಾಂಪ್ನ ಶಕ್ತಿಯೇ ಬೆಳಗಾವಿಯ ಸಾಹುಕಾರ್ ಸತೀಶ್. ಸದ್ಯ ನಿರಂತರ ಶೀತಲ ಸಮರ, ಜೀವಂತಿಕೆ ಹೆಣಿತಾ ಇರುವಂಥ ಸೈಲೆಂಟ್ ಪ್ಲೇಯರ್. ಕೆಪಿಸಿಸಿ ಪಟ್ಟಕ್ಕೆ ಅಹಿಂದ ಬಾಣ ತೂರಿದ್ದ ಅದೇ ಸತೀಶ್ ಕೋಟೆಗೆ ನುಗ್ಗಿದ ಕನಕಪುರ ಬಂಡೆ ಬ್ರದರ್ಸ್ನೇ ಕೆಣಕಿದ್ದಾರೆ. ಸಿಎಂ ಪಟ್ಟದ ಕದನದ ನಡುವೆ ಜಿಲ್ಲಾ ವಿಭಜನೆಯ ಅಸ್ತ್ರ ಬಿಟ್ಟ ಡಿಕೆ. ಚಿಕ್ಕೋಡಿ ಪರ ಬ್ಯಾಟ್ ಬೀಸಿ ಬ್ರದರ್ಸ್ಗೆ ಬೆಸಿ ಮುಟ್ಟಿಸಿದ ಬಂಡೆ. ಚದುರಂಗದಾಟ ಕೇವಲ ಬೆಂಗಳೂರು ಡೆಲ್ಲಿಗೆ ಸೀಮಿತವಾಗಿಲ್ಲ, ಬದಲಾಗಿ ಬೆಳಗಾವಿಯ ರಾಜಕಾರಣಕ್ಕೂ ನುಗ್ಗಿದೆ.
ಬೆಳಗಾವಿಗೆ ಬಂದು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕೆಣಕಿದ್ದ ಡಿಸಿಎಂ ಡಿಕೆಶಿ ಜಿಲ್ಲಾ ವಿಭಜನೆ ವಿಚಾರದಲ್ಲಿ ಚಿಕ್ಕೋಡಿ ಪರ ಅಸ್ತ್ರ ಬಿಟ್ಟಿದ್ದಾರೆ. ಜಾರಕಿಹೊಳಿಯ ಅಸ್ಮಿತೆಗೆ ಘಾಸಿ ಮಾಡಿದ ಡಿಕೆಶಿ ಮಾತಿನ ನಿಲುವು ಮತ್ತೊಂದು ಟಾಕ್ ವಾರ್ಗೆ ಚಾಲನೆ ಕೊಟ್ಟರೂ ಕೊಡಬಹುದು. ಈ ರಾಜ್ಯದ ಅಭಿವೃದ್ಧಿಗೆ ನನಗೂ ಇದೊಂದು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆದಷ್ಟು ಜಲ್ದಿ ಆಗಬೇಕು ಅನ್ನೋದು ನನಗೆ ಆಸೆ ಇದೆ. ಆದಷ್ಟು ಜಲ್ದಿ ಅದಕ್ಕೆ ತೀರ್ಮಾನವನ್ನು ನಾವು ಸದ್ಯದಲ್ಲೇ ಮಾಡೋಂಥ ವಿಚಾರದಲ್ಲಿ ನಾವು ಇದ್ದೇವೆ. ಈ ಹೇಳಿಕೆ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಗೆ ಶಾಕ್ ಕೊಟ್ಟಿದೆ. ಜಾರಕಿಹೊಳಿ ಬ್ರದರ್ಸ್ಗೂ ಇರಿಸುಮುರಿಸು ತಂದಿದೆ. ನೀನು ಚಾಪೆ ಕೆಳಗೆ ನುಸುಳಿದ್ರೆ ನನಗೆ ರಂಗೋಲಿ ಕೆಳಗೆ ನುಸುಳೋದು ಗೊತ್ತು ಅಂತ ಹೇಳಿ ಗತ್ತು ತೋರಿಸಿದ್ದಾರೆ ಡಿಕೆಶಿ. ಒಟ್ಟಾರೆ ಮಾರ್ಚ್ 27ರವರೆಗೂ ಬಜೆಟ್ ಅಧಿವೇಶನ ನಡೆಯಲಿದ್ದು ಏಪ್ರಿಲ್ ಮಧ್ಯಂತರದಲ್ಲಿ ಜಿಬಿಎ ಎಲೆಕ್ಷನ್ ದಾಳ ಉರುಳಿದ್ರೂ ಅಚ್ಚರಿಯಿಲ್ಲ. ಒಂದು ವೇಳೆ ಜಿಬಿಎ ಅಸ್ತ್ರ ಪ್ರಯೋಗವಾದ್ರೆ ಡಿಕೆಶಿಯ ಕನಸು ಜೂನ್ಗೆ ವಿಸ್ತರಣೆಯಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.